ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ, ಕೆಲವೊಂದು ಮನೆಗಳಲ್ಲಿ ಈ ಸಂಜೆ ಹೊತ್ತು ದೀಪ ಹಚ್ಚಿದ ನಂತರ ಅಥವಾ ಲೈಟ್ ಆನ್ ಮಾಡಿದ ಮೇಲೆ ಕೂಡ ಇನ್ನು ಮಲ್ಗೆ ಇರುವಂಥ ಒಂದು ಅಭ್ಯಾಸ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿಯ ಅಭ್ಯಾಸ ಅವ್ರಿಗಾಗಿರೋದ್ರಿಂದ ಆ ಮನೆಗೆ ಎಷ್ಟು ಮಟ್ಟಿಗೆ ಒಳ್ಳೆಯದು ಅನ್ನೋಂಥದ್ದಾಗುತ್ತೆ, ಅಥವಾ ಅದರಿಂದ ಏನಾದರೂ ದರಿದ್ರಗಳು ಅನ್ನೋಂಥದ್ದು ಬರುತ್ತಾ, ಅಥವಾ ಏಳಿಗೆ ಅನ್ನೋಂಥದ್ದು ಕಾಣೋಕ್ಕೆ ಸಾಧ್ಯ ಆಗೋದಿಲ್ವಾ? ಏನು ಹೇಳ್ತೀರಾ ಗುರುಗಳೇ? ಯಾಕೆಂದರೆ ಅವ್ರದ್ದೊಂದು ಸ್ಲೀಪಿಂಗ್ ಪ್ಯಾಟ್ರನ್ ಆ ರೀತಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಗೊತ್ತು ನೋಡೋದಿಲ್ಲ, ಸಂಜೆ ದೀಪ ಹಚ್ಚಿದ ಮೇಲೂ ಕೂಡ ಮಲ್ಗೆ ಇರುವಂಥದ್ದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ನನ್ನ ಈ ಪ್ರಶ್ನೆಗಳು ಮಾಡಿದ್ರೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತೇನೆ. 20-30 ನಿಮಿಷ ಮಾತಾಡಬೇಕಾಗತ್ತೆ. ಅದಕ್ಕೆ ಈ ಪ್ರಶ್ನೆಗಳನ್ನು ಕೇಳಬೇಕಾದ್ರೇ ಟೈಮ್ ಇದ್ದೇ ಕೇಳಬೇಕು. ಯಾಕೆ ಅಂತಂದರೆ ಇಲ್ಲಿ ಶ್ರೀಕೃಷ್ಣ ಜನನಕ್ಕೂ ಸಂಬಂಧ ಇದೆ. ಆಮೇಲೆ ಈ ಇಂದ್ರನ ಚಿಕ್ಕಮ್ಮ ಏನು ಅದಿತಿ ಇದ್ದಾಳೋ ಆಕೆ ಗರ್ಭದಲ್ಲಿ ಆಗಿದ್ದ ಮಗು 8 ಪೀಸ್ ಆಯಿತು, ಅದು ಕೂಡ ಇದಕ್ಕೆ ಸಂಬಂಧ ಇದೆ. ಇನ್ನೇನು ಒಂದು ವ್ರತವನ್ನು ಮಾಡಿ ಆ ವ್ರತ ಮಾಡ್ತಿರ್ತಾಳೆ, ದೊಡ್ಡ ಮಟ್ಟದ ಫಲ ಪಡ್ಕೋಬೇಕು. ಇಂದ್ರನ ಚಿಕ್ಕಮ್ಮನಾಗಿರ್ತಕ್ಕಂತಹ ದಿತಿ ಏನಿದ್ದಾಳೋ ಆಕೆ ಅದ್ವಿತೀಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಮಕ್ಕಳಿಗೆ ಜನ್ಮ ನೀಡಬೇಕು. ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವ್ರತ ಭಂಗವಾಗಬಾರದು ಅನ್ನೋ ಥರನೇ ಇರ್ತಾಳೆ. ಆ ವ್ರತ ಭಂಗವಾಗಬಾರದು, ಆದರೆ ಅಂತಹ ಮಕ್ಕಳು ಹುಡ್ತಾರೆ. ಆ ವ್ರತ ಭಂಗ ಆಗಿಲ್ಲ ಅಂತಂದರೆ ತುಂಬ ಉತ್ತಮವಾಗಿರೋ ಮಕ್ಕಳು ಹುಡ್ತಾರೆ, ಇಂದ್ರನಿಗಿಂತಲೂ ಚೆನ್ನಾಗಿರೋ ಮಕ್ಕಳು ಹುಡ್ತಾರೆ ಅನ್ನೋದಿತ್ತು. ಆದರೆ ಯಾವಾಗ ಈಕೆ ಸಾಯಂಕಾಲ ವ್ರತ ಮಾಡ್ತಾ ತುಂಬ ಆಕೆ ಆಯಾಸಲಾಗಿ 5 ಗಂಟೆಯ ಗೋಧುಳಿ ಲಗ್ನಕ್ಕೆ ಜಾರ್ತಾಳೆ, ಅವಳ ಹೊಟ್ಟೆಲಿರ್ತಕ್ಕಂಥ ಅಷ್ಟು ಗರ್ಭದಲ್ಲಿರ್ತಕ್ಕಂಥ ಮಕ್ಕಳು ಹೊರಗಡೆ ಹೇಗೆ ಅಂತಂದರೆ ಸಣ್ಣ ಪೀಸ್ಗಳಾಗಿ ಬೀಳ್ತವೆ. ಸಣ್ಣ ಪೀಸುಗಳಾಗಿ ಬೀಳ್ತವೆ ಅವು. ಅಂದರೆ ಗೋಧುಳಿ ಲಗ್ನದಲ್ಲಿ ಯಾರಾದರೂ ಮಲಗಿದರೆ, ತುಂಬ ಉದ್ದ ಇದೆ ಇದು, ನಾನು ಬಹುಶಃ ಎಷ್ಟೋ ಸಲ ಹೇಳಿರ್ತೀನಿ, ಇರ್ಬೋದೇನೋ. ಒಂದೇ ಮಾತ್ರ ಹೇಳ್ತೀನಿ, ತುಂಬ ದೊಡ್ಡ ದಾರಿದ್ರ್ಯಗಳು ಬಹುಶಃ ನಿಮಗೆ ಕೆಲವೇ ದಿನಗಳಲ್ಲಿ ಒಳ್ಳೆ ಕೆಲಸಗಳಾಗಬೇಕು ಅಂತಿರ್ತವೆ. ಯಾವುದೋ ರಿಯಲ್ ಎಸ್ಟೇಟಲ್ಲಿ ಅವರ ಯಜಮಾನರು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕು ಅಂತಿರುತ್ತೆ, ಅಥವಾ ಮಕ್ಕಳಿಗೆ ದೊಡ್ಡ ಮಟ್ಟದ ಜಾಬ್ ಬಿಸ್ನೆಸ್ಸಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತಿರುತ್ತೆ, ಅಥವಾ ಇವರ ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡು ಬರಬೇಕು ಅಂತಿರುತ್ತೆ. ಒಂದು ಜಾಗವನ್ನು ತೆಗೆದುಕೊಂಡು ದೊಡ್ಡದಾಗಿರ್ತಕ್ಕಂಥ ಮನೆ ಮಾತ್ರವಲ್ಲದು ಅರಮನೆ ಕಟ್ಟೋ ರೀತಿಯಲ್ಲಿ ಉದ್ಧಾರವಾಗಲಿಕ್ಕೆ ಅವರಿಗೆ ಹೇತುವಾಗಿರುತ್ತೆ, ದಾರಿ ಇರುತ್ತೆ, ರಾಷ್ಟ್ರ ಹೆದ್ದಾರಿ ಆಗಿರುತ್ತೆ. ಬಹುಶಃ ಇವರೇನಾದರೂ ದುರಭ್ಯಾಸಕ್ಕೆ ಒಳಗಾಗಿಯೋ ಅಥವಾ ದುಷ್ಟರ ಜೊತೆಗೆ ಸೇರಿಯೋ ಅಥವಾ ದುಷ್ಟ ಕೃತ್ಯಗಳಿಗೆ ಇವರ ಮನಸ್ಸನ್ನು ಕೊಟ್ಟೋ, ಗೊತ್ತಿಲ್ಲದೆಯೋ ಏನೋ ಬಿಡು ಎಲ್ಲ ಒಂದೇ ನಮಗೆ ಅಂತ ಹೇಳಿ ಮನಸ್ಸನ್ನು ಬದಲಾಯಿಸ್ಕೊಂಡು ತುಂಬ ನೀಚ ನಿಕೃಷ್ಟ ಬುದ್ಧಿಯಿಂದ ನೀವು ಹೇಳಿದಾಗ ಸಾಯಂಕಾಲ ಮಲಗುತ್ತೀವಿ ಅಂತಂದರೆ ಇಷ್ಟೋ ದುಷ್ಟಗಳು ಹೋಯ್ತು, ನಾಶವಾಯಿತು. ಬಹುಶಃ ಹೇಳುತ್ತಿರೋದು ಸಾಯಂಕಾಲ ಗೋಧುಳಿ ಲಗ್ನಕ್ಕೆ 5ರಿಂದ 6 7 ಇರುತ್ತಲ್ಲ, ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಆಕಸ್ಮಿಕ ಪ್ರಾಯಶ್ಚಿತ ನಾನು ಈಗಲೇ ಹೇಳ್ತಾ ಇದ್ದೀನಿ. ಬಹುಶಃ ಮಲಗಿಬಿಟ್ಟಿದ್ದೆ ನಾನು ಯಾವತ್ತೋ ಒಂದು ದಿವಸ, ದೀಪ ಹಚ್ಚಿದೆ ಮಲಗಿಬಿಟ್ಟಿದ್ದೀನಿ ಅನ್ನೋದಿದ್ದರೆ ನಿಜವಾಗಲೂ ಹೇಳ್ತೀನಿ, ಬೆಳ್ಳಿಯ ದೀಪಗಳನ್ನು ಯಾವುದಾದ್ರೂ ದೇವಸ್ಥಾನ ಕೊಟ್ಟುಬಿಟ್ಟು ಲೆಕ್ಕಚುಪ್ತ ಮಾಡಿಬಿಡಿ. ಅಲ್ಲಿ ತುಪ್ಪ ಹಾಕಿ ಆ ದೀಪಕ್ಕೆ ಅಲಂಕಾರ ಮಾಡಿ ಒಂದು ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಬಿಡಿ. ನಮಗಿನ್ನ ದಾರಿದ್ರ್ಯಗಳು ಬೇಡ, ಸೂಚನೆ ಕೊಡ್ತಾ ಇರುತ್ತೆ. ಅದು ಒಳ್ಳೆ ದೊಡ್ಡ ವ್ಯಕ್ತಿಗಳೇ ಬಹುಶಃ ಅವರ ಮನೆಯಲ್ಲೇ ಏನು ಬೇಕಾದಷ್ಟು ಇರುತ್ತೆ, ನೆಮ್ಮದಿಗೆ ಭಂಗ ಇರಲ್ಲ, ಬೇಕಾದಷ್ಟು ಇರುತ್ತೆ. ಆದರೆ ಇದೊಂದು ಕೆಲಸ ಯಾರೋ ಅವ್ರ ಮನೆಯಲ್ಲಿ ಮಡಿದೇನೆ ಮಾಡಿರ್ತಾಳೋ, ಮಕ್ಕಳು ಮಾಡಿರ್ತಾರೋ, ತಾಯಿ ಮಾಡಿರ್ತಾರೋ, ಗಂಡಸರು ಯಾರು ಮಾಡಿರ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಸಂಜೆ ನೀವೇನಾದರೂ ಅಂತಹದ್ದೇನಾದರೂ ಮಲಗಿದ್ದೆ ಆದರೆ 8 ದಾರಿದ್ರ್ಯಗಳಲ್ಲಿ ಯಾವುದಾದ್ರೂ ಒಂದಿದೆಯಲ್ಲ, ಒಂದಲ್ಲ 8 ದಾರಿದ್ರ್ಯಗಳು ಒಕ್ಕರ್ಸ್ಕೊಳ್ಳೋದು. ಖಂಡಿತವಾಗಲೂ ಗುರುಗಳೇ, ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೆ ಗೊತ್ತಿರೋರು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವ್ರು ಅಥವಾ ನಿಮ್ಮ ಮನೆಯಲ್ಲೇ ಇದೇ ರೀತಿಯಾಗಿರುವಂಥ ಸಮಸ್ಯೆಗಳಾಗ್ತಿತ್ತು ಅಂತಂದರೆ ಇನ್ನು ಮುಂದೆ ಗುರುಗಳು ಹೇಳ್ದಂಗೆ ಗೋಧೂಳಿ ಲಗ್ನದಲ್ಲಿ ನಿದ್ದೆ ಮಾಡುವಂಥದ್ದು ಖಂಡಿತವಾಗ್ಲೂ ಶ್ರೇಯಸ್ ಅಲ್ಲ ಅನ್ನೋದ್ರ ವಿಚಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.